ನಿಮಗೆ ಜೀವನ ಸುಲಭ ಆಗೋಗಿತ್ತು ಡಿಜಿಟಲ್ ಪೇಮೆಂಟಿಂದ. ಈಗ ಮತ್ತೆ ಕಷ್ಟ, ಎ ಟಿ ಎಮ್ಗೆ ಹೋಗು, ಕ್ಯಾಶ್ ತೊಗೊಂಬ, ಎಲ್ಲದಕ್ಕೂ ಕ್ಯಾಶ್ ಕೊಡು ಅಂತಂದರೆ ಜನ ಅಷ್ಟು ಸುಲಭಕ್ಕೆ ಒಪ್ಪಲ್ಲ. ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಕಮರ್ಷಿಯಲ್ ಟ್ಯಾಕ್ಸ್ನ ಎಫೆಕ್ಟ್. ಹಾಗಾಗಿ ಯು ಪಿ ಐ ಸಹವಾಸವೇ ಬೇಡ ಅಂತಿದ್ದಾರೆ ವ್ಯಾಪಾರಿಗಳು. ಬಟ್ ಕಮರ್ಷಿಯಲ್ ಟ್ಯಾಕ್ಸ್ ಅವ್ರು ಹೇಳ್ತಿದ್ದಾರೆ ನೀವು ಕ್ಯಾಶಲ್ಲಿ ಮಾಡಿದ್ರೂ ಕಟ್ಟಬೇಕಾಗುತ್ತೆ ಅಂತ. ಬಟ್ ಇದು ಸಮಾಜದಲ್ಲಿ ತುಂಬಾ ಬ್ಯಾಡ್ ಇಂಪ್ಯಾಕ್ಟ್, ತುಂಬಾ ಬ್ಯಾಡ್ ಇಂಪ್ಯಾಕ್ಟ್. ರಾಜಾಜಿನಗರ ಅಂಗಡಿಗಳಲ್ಲಿ ಟ್ಯಾಕ್ಸ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಹೂ, ಹಣ್ಣು, ಹಾಲು, ಕಾಂಡಿಮೆಂಟ್ಸ್ ವ್ಯಾಪಾರಿಗಳಿಂದ ಅಸಮಾಧಾನ ಶುರುವಾಗಿದೆ. ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಕಮರ್ಷಿಯಲ್ ಟ್ಯಾಕ್ಸ್ ಅನ್ನು ಕಟ್ಟಿ ಅಂತ ದುಂಬಾಲ್ ಬಿದ್ದಿದ್ದಾರೆ, ಅಂದ್ರೆ GST ಕಟ್ಟಿ ಅಂತ ಅಧಿಕಾರಿಗಳು ದುಂಬಾಲ್ ಬಿದ್ದಿರೋ ತಲೆನೋವು ಕಾರಣ ಆಗ್ತಾ ಇದೆ. ತುಂಬಾ ಜನರಿಗೆ ಒಂದು ಕನ್ಫ್ಯೂಷನ್ ಇದೆ, ಹೆಂಗಿದು 40 ಲಕ್ಷದ ವ್ಯಾಪಾರದ ಮೇಲೆ ಆಗೋದಾ, ಇದು ಟರ್ನ್ ಓವರ್ ಮೇಲೆ ಆಗೋದಾ ಅಥವಾ ಲಾಭದ ಮೇಲೆ ಆಗೋದಾ ಅಂತ. ಸಣ್ಣ ಪುಟ್ಟ ವ್ಯಾಪಾರಿಗಳಿಗೂ ಕೂಡ ಟ್ಯಾಕ್ಸ್ ಬರೆ ಎಳೆಯಲಾಗ್ತಾ ಇದೆ. ಇದರಿಂದ ಒಂದು ರೀತಿಯಲ್ಲಿ ಅಸಮಾಧಾನ, ಆಕ್ರೋಶಗಳು ಕೂಡ ವ್ಯಕ್ತವಾಗ್ತಾ ಇದ್ದಾವೆ. ಒಂದು ದಿನದ ದುಡಿಮೆನೇ ಸಾಕಾಗೋದಿಲ್ಲ, ಆದರೆ ಈ ರೀತಿಯಾಗಿ ಟ್ಯಾಕ್ಸನ್ನು ಹಾಕಿ ಟ್ಯಾಕ್ಸ್ ಪ್ರಹಾರಕ್ಕೆ ಈಗ ಸಣ್ಣ ಪುಟ್ಟ ವ್ಯಾಪಾರಿಗಳು ಕೂಡ ನಲುಗ್ತಾ ಇದ್ದಾರೆ ಅನ್ನುವಂತಹ ಸಹಜವಾಗಿರುವಂತಹ ಅಸಮಾಧಾನಗಳು ಕೂಡ ಸ್ಫೋಟ ಆಗ್ತಾ ಇದೆ. ಸದ್ಯ ಒಂದಿಷ್ಟು ವ್ಯಾಪಾರಸ್ಥರಿದ್ದಾರೆ, ಅದರ ಜೊತೆಗೆ ಹಣ್ಣಿನ ವ್ಯಾಪಾರಸ್ಥರು ಇವರೆಲ್ಲ ಅನಿವಾರ್ಯವಾಗಿ ಯಾರು ನಗದು ಹಣ ಇಲ್ಲ ಅಂತ ಹೇಳ್ತಾರೆ, ಅನಿವಾರ್ಯವಾಗಿ ಮಾತ್ರ ಈಗ UPI ಮಾಡಿಸ್ಕೊಳ್ತಾರೆ. ಅವ್ರನ್ನ ಮಾತನಾಡಿಸ್ತೀನಿ. ಏನು ಹೇಳ್ತೀರಿ ಸರ್? ಇವಾಗ ನಾವು ವ್ಯಾಪಾರ ಮಾಡ್ತೀವಿ, ಏನೋ ದೊಡ್ಡ ದೊಡ್ಡ ವ್ಯಾಪಾರಗಳಿಗೆ ನೀವು ಇದು ಮಾಡಿದ್ರೆ ಅದು ಒಂಥರ ಪರವಾಗಿಲ್ಲ. ಟ್ಯಾಕ್ಸ್ ಇದ್ದರೆ ನಾವು ದಿನಕ್ಕೆ ಒಂದು 10,000 ರೂಪಾಯಿ ಐಟಮ್ ತರ್ತೀವಿ, ಅದರಲ್ಲಿ ನಮಗೆ ಸಿಗೋದು ಒಂದು 500 ರೂಪಾಯಿ 1000 ರೂಪಾಯಿ ಸಿಗುತ್ತೆ. ಅದರಲ್ಲಿ ನೀವು ವರ್ಷಕ್ಕೆ ಇಷ್ಟಂತ ಲೆಕ್ಕಾಚಾರ ಮಾಡಿದ್ರೆ ನಾವು ಬಂಡವಾಳ 50,000 ಹಾಕ್ತೀವಿ, 1 ಲಕ್ಷನೂ ಹಾಕ್ತೀವಿ, ನಮಗೆ ಪ್ರಾಫಿಟ್ ಬರೋದು 1,000 ಬರ್ತದೆ, ಇಲ್ಲ 2,000 ಬರ್ತದೆ. ನೀವು ಅದೆಲ್ಲ ಸೇರಿ 10 ಲಕ್ಷ ಆಯಿತು, 20 ಲಕ್ಷ ಟ್ಯಾಕ್ಸ್ ಇದ್ದರೆ ನಾವು ಹೆಂಗೆ ಕಟ್ಟೋಕ್ಕಾಗುತ್ತೆ? GST ಇದ್ದರೆ ಎಷ್ಟು ವ್ಯಾಪಾರ ಆಗುತ್ತೆ ಅಷ್ಟೊಂದು ಮೇಲೆ ನಮ್ಗೆ ಡಿಫರೆಂಟ್ ಆಗುತ್ತೆ ಅಂತಾರೆ. ಇವಾಗ ಫೋನ್ಪೇ ಇಲ್ಲಾಂದರೆ ವ್ಯಾಪಾರ ಇಲ್ಲ ನಮಗೆ. ಫೋನ್ಪೇ ಇಲ್ಲ ಟೈಮಲ್ಲಿ ಎಲ್ಲ ಕ್ಯಾಶ್ ಕೊಡ್ತಾಯಿದ್ರು. ಇವಾಗ 1 ರೂಪಾಯಿ ಆಗಲಿ 5 ರೂಪಾಯಿ ಆಗಲಿ ಎಲ್ಲ ಫೋನ್ಪೇನೇ ಯೂಸ್ ಮಾಡ್ತಾ ಇರೋದು ಇವಾಗ ನಾವು ಬಂಡವಾಳ ದುಡ್ಡು ಕೊಡಬೇಕಾದ್ರೂ ನಾವು ಫೋನ್ಪೇ ಯೂಸ್ ಮಾಡ್ತೀವಿ. ಅಲ್ಲಿ ಈಸ್ಕೊಂಬರೋ ಟೈಮಲ್ಲಿ ಅದರಲ್ಲಿ ಒಂದು ಲಕ್ಷ ಐಟಮ್ ತರ್ತೀವಿ, ನಮಗೆ ಸಿಕ್ಕೋದು 1,000 2,000 ಅಷ್ಟೇ. ಅದರಲ್ಲಿ ನೀವು ಲೆಕ್ಕಾಚಾರ ಮಾಡಿ 10 ಲಕ್ಷ 20 ಲಕ್ಷ ವ್ಯವಹಾರ ಆಗಿದೆ. ನೀವು GST ಕಟ್ಟಬೇಕಾದ್ರೆ ನಾವು ಎಲ್ಲಿಂದ ಕಟ್ಟೋಕ್ಕಾಗತ್ತೆ ಹೇಳಿ? ಸಣ್ಣ ಪುಟ್ಟ ವ್ಯಾಪಾರಿಗಳು ತಳ್ಳೆಗಾಡಿಯಲ್ಲಿ ವ್ಯಾಪಾರ ಮಾಡೋರು, ಇವಾಗ ನಾವು ಚಿನ್ನ ಅಂಗಡಿ ವ್ಯಾಪಾರ ಮಾಡೋರು, ಒಂದಿನ ಆಗುತ್ತೆ ಒಂದಿನ ಆಗಲ್ಲ. ಸರ್, ಈಗ ನೆಟ್ ಕ್ಯಾಶಲ್ಲೇ ಈಗ ವ್ಯಾಪಾರ ಆಗ್ತಾ ಇದೆಯಾ ಅಥವಾ ಅನಿವಾರ್ಯವಾಗಿ UPI ಹಾಕ್ಕೊಳ್ತಾ ಇದ್ರಾ, ಹೆಂಗೆ? ಅನಿವಾರ್ಯವಾಗಿಯೇ UPI ಬಳಸ್ತಾ ಇರೋದು ಸರ್. ನಾವು ಅದರ ಮೇಲೆ ಫ್ರೂಟ್ಸು ವೆಜಿಟೇಬಲ್ ಇದೆಲ್ಲ ಇದೆಯಲ್ಲ, ಡ್ಯಾಮೇಜ್ ಆಗಿ ಕೊಳ್ತೋಗುತ್ತೆ. ಅದೆಲ್ಲ ಯಾವ ಥರ ಲೆಕ್ಕ ಕೊಡ್ತಾರೆ? ಅದು ಯಾವ ಥರ ಲೆಕ್ಕ ತೊಗೊಂಡು ಕೊಡ್ತಾರೆ ಹೇಳಿ ನೀವೇ ಅಲ್ವಾ? ಇವಾಗ 100 kg ತರ್ತೀವಿ, 20 kg ಕೊಳ್ತೋಗುತ್ತೆ. ಅದು ಯಾವ ಥರ ಲೆಕ್ಕ ತಗೊಳ್ಳೋದು? ಕಸ್ಟಮರ್ಸ್ ಸಹಕರಿಸ್ತಾರ ನೆಟ್ ಕ್ಯಾಶ್ ಅಂತಂದಾಗ? ಸಹಕರಿಸಲ್ಲ, ಎಲ್ಲರೂ UPIಗೆ ಅಡಿಟ್ ಆಗಿಬಿಟ್ಟಿದ್ದಾರೆ. ಅದರಿಂದ ಇವರು ತಳ್ಳೋ ಗಾಡಿ ಮೂಲಕವಾಗಿ ವ್ಯಾಪಾರವನ್ನು ನಡೆಸ್ತಾರೆ. ಆದರೆ ಇವರು ಕೂಡ ಅನಿವಾರ್ಯವಾಗಿ ಒಂದು ಸ್ಕ್ಯಾನರನ್ನು ಇಟ್ಕೊಂಡಿದ್ದಾರೆ. ಇವರು ಕೂಡ ನಗದು ಹಣವನ್ನೇ ಕೊಡಿ, ಆ ಮೂಲಕವಾಗಿ ವ್ಯಾಪಾರ ಮಾಡಿ ಅಂತ ಹೇಳ್ತಾರೆ. ಆದರೆ ಅನಿವಾರ್ಯವಾಗಿ ಇಲ್ಲದೇ ಇದ್ದಂಥ ಸಂದರ್ಭದಲ್ಲಿ UPIಯನ್ನು ಇಟ್ಕೊಂಡಿದ್ದಾರೆ. ಸರ್, ಈಗ ಸಣ್ಣ ಪುಟ್ಟ ವ್ಯಾಪಾರಿಗಳಿಗೂ ಕೂಡ ಟ್ಯಾಕ್ಸ್ ಕಟ್ಟಬೇಕು ಅಂಥೇಳಿ ನೋಟಿಸ್ ಕಳಿಸಿದ್ದಾರೆ. ಸೊ ಈ ವಿಚಾರ ತಮಗೆ ಗೊತ್ತಿದೆಯಾ? ನೀವೇನು ನೆಟ್ ಕ್ಯಾಶ್ ತೊಗೊತೀರಾ UPI? ಈಗ ನ್ಯೂಸಲ್ಲಿ ಬಂದಾಗಿಂದ ನೀವು ಮಾಡಿದಾಗಿಂದ ನೋಡಿದ್ದೀವಿ. ಬಟ್ ನಮಗೆ ವ್ಯಾಪಾರ ನಡೀತಾ ಇಲ್ಲ. ಇವಾಗ ಎಲ್ಲ ಫೋನ್ಪೇ ಮಾಡೋಕ್ಕೆ ಬರ್ತಾರೆ, ನೋಡಿದ್ರೆ GST ಎಲ್ಲ ಹಾಕ್ತವ್ರೆ, ಅದರಿಂದ ತೊಂದರೆ ಆಗ್ತಾಯಿದೆ. ವ್ಯಾಪಾರ ಒಂದಿನ ತಂದರೆ 3 ದಿನ ವ್ಯಾಪಾರ ಆಗ್ಬೋದು ಆ ಥರ. ಈಗೇನು ನೀವು ನೆಟ್ ಕ್ಯಾಶ್ ತೊಗೊತಾ ಇದ್ದೀರಾ ಅಥವಾ ಸ್ಕ್ಯಾನರಲ್ಲೇ ದುಡ್ಡು? ಸ್ಕ್ಯಾನರ್ ಮುಚ್ಚಾಕ್ ಕೊಡ್ತಾ ಇದ್ದೀವಿ, ಕ್ಯಾಶೇ ಕೊಡಿ ಅಂತ ಕೇಳ್ತಾ ಇದ್ದೀವಿ ಸರ್. ಏನು ಹೇಳ್ತಾರೆ ಕಸ್ಟಮರ್ಸ್? ಸಹಕರಿಸ್ತಾ ಇದ್ದಾರಾ? ಸ್ವಲ್ಪ ಪರವಾಗಿಲ್ಲ, ನೋಡಬೇಕು ಮುಂದಿನ ದಿನಗಳಲ್ಲಿ ಏನಾಗ್ಬೋದು ಅಂತ ನೋಡಬೇಕು ಸರ್. ಈಗ ನೀವು ವ್ಯಾಪಾರ ಮಾಡ್ತಿರೋದು ನೆಟ್ ಕ್ಯಾಶಲ್ಲೇ? ನೆಟ್ ಕ್ಯಾಶಲ್ಲೇ ಮಾಡ್ತಾಯಿದ್ದೀವಿ ಸರ್. ಅಂದರೆ ವ್ಯಾಪಾರ ಕಮ್ಮಿ ಇವಾಗ. ಸ್ವಲ್ಪ ದಿನ ಹಿಂಗೆ ಹೋಯ್ತಾ ಹೋದರೆ ಆಮೇಲೆ ಕ್ಯಾಶ್ಗೆ ಕನ್ವರ್ಟ್ ಆಗ್ತಾರೆ, ಇದನ್ನು ಮುಚ್ಚಾಕ್ತಾರೆ ಸರ್. ಇದು ಏನು ಹೇಳ್ತೀರಿ? ಬಡ ವ್ಯಾಪಾರಿಗಳಿಗೆ ತುಂಬ ಸಮಸ್ಯೆ ಆದರೆ ಸರ್, ಇದು ಭಾರಿ ಮಾಡಿರೋದೇನೆ ತಪ್ಪು ಸರ್. ಇದನ್ನು ನಮ್ಮಂಥ ಸಣ್ಣ ವ್ಯಾಪಾರಸ್ಥರಿಗೆ ಭಾರಿ ಏಟ. ಇದು ಹಾಲಿನ ವ್ಯಾಪಾರಿ. ಸೊ ಇವರು ಕೂಡ ಅಷ್ಟೇ ನೆಟ್ ಕ್ಯಾಶನ್ನು ಈಗ ತೆಗೆದುಕೊಳ್ತಾ ಇದ್ದಾರೆ. ಈಗ ನೆಟ್ ಕ್ಯಾಶ್ನ ಮೂಲಕವಾಗಿ ಈಗ ಅಂದರೆ ವಹಿವಾಟನ್ನು ನಡೆಸ್ತಾರೆ. ಯಾವುದೇ ಕಾರಣಕ್ಕೂ ಕೂಡ UPI ಸಹವಾಸವೇ ಬೇಡ, ಏನೇ ಇದ್ದರೂ ಕೂಡ ನೆಟ್ ಕ್ಯಾಶ್ ಕೊಡಿ ಅಂಥೇಳಿ ಈಗ ನೆಟ್ ಕ್ಯಾಶನ್ನು ತೆಗೆದುಕೊಳ್ತಾ ಇದ್ದಾರೆ. ಇದು ಸ್ಕ್ಯಾನನ್ನು ಏನಾದರೂ ಇಟ್ಕೊಂಡ್ರೆ ಮತ್ತು ಅವ್ರಿಗೂ ಕೂಡ ಈ ಟ್ಯಾಕ್ಸ್ಗೆ ಸಂಬಂಧಪಟ್ಟಂತೆ ನೋಟಿಸ್ ಬರುವಂತಹ ಆತಂಕ ಅವ್ರಿಗೂ ಕೂಡ ಇದೆ. ಸೊ ಹಾಗಾಗಿ ನೇರವಾಗಿ ಈಗ ನಗದು ಹಣದ ಮೂಲಕವಾಗಿಯೇ ಈಗ ವಹಿವಾಟನ್ನು ಕೂಡ ನಡೆಸ್ತಾ ಇದ್ದಾರೆ. ಸರ್, ನಿಮಗೆ ಎಷ್ಟು ಆತಂಕ ಇದೆ UPIದು ಟ್ಯಾಕ್ಸ್ದು? ಸರ್, ನಮಗೀಗ PT ಬರೋ ಲಾಭ ಅಂತ ₹8 ಲಾಭ, ಅದು ಲೀಟ್ರಿಗೆ. ಸೊ UPI ಬೇಡ ಅಂತ ನಮಗಿದು ಬೇಡ ಅಂತ. ಈಗ ನೋಡಿ, UPI ಮೂಲಕವಾಗಿ ಟ್ರಾನ್ಸಾಕ್ಷನ್ ಮಾಡಿದಂಥವ್ರಿಗೆ
ಬಹುತೇಕ ಸುಮಾರು ಜನರಿಗೆ ಈಗ ನೋಟಿಸ್ ಬಂದಿದೆ ಟ್ಯಾಕ್ಸ್ ಕಟ್ಟಬೇಕು ಅಂತ ಹೇಳಿ. ಈಗ ನೀವು ನಗದು ಮೂಲಕವಾಗಿ ವಹಿವಾಟನ್ನು ನಡೆಸ್ತಾ ಇದ್ರಿ, ನಿಮ್ಗೆ ಎಷ್ಟು ಭಯ ಇದೆ ಅಂತ ಆತಂಕ? ಏನಂದ್ರೆ ನಮ್ಗೆ ಸಿಗೋ ಲಾಭ 1 ರೂಪಾಯಿ 2 ರೂಪಾಯಿ ಲಾಭ ಮಾರ್ಜಿನ್ನು. ಯು ಪಿ ಕಟ್ಟಕ್ಕೆ ಆಗಲ್ಲ, ಸೊ ತೊಂದರೆ ಇದೆ. Okay. ಕ್ಯಾಶ್ ಮಾಡೋಣ ಅನುಕೂಲ, ಕ್ಯಾಶ್ ಅನುಕೂಲ. ಕ್ಯಾಶ್ ಆ್ಯಂಡ್ ಕ್ಯಾರಿನೇ ಬೇಕು ಅಂತೀರಿ? ಹೌದು. ಓಕೆ. ನೋಡಿ, ವರ್ತಕರಿಗೆ ಮತ್ತು ಗ್ರಾಹಕರಿಗೆ ಇನ್ನೊಂದಷ್ಟು ಕ್ಲಾರಿಟಿ ಬೇಕು. ತುಂಬಾ ಕನ್ಫ್ಯೂಷನ್ ಇದೆ ಈ ವಿಚಾರದಲ್ಲಿ. ಆಮೇಲೆ ಇಲ್ಲಿ ಅಧಿಕಾರಿಗಳು ಮಾಡ್ತಾರೋ ಬಹಳ ದೊಡ್ಡ ತಪ್ಪು ಏನಂತ ಅಂದ್ರೆ, ಅವ್ರು ಬರೀ ನೀವು ಟ್ಯಾಕ್ಸ್ ಇಷ್ಟು ಕಟ್ಟಬೇಕು, ನೀವು ಇದನ್ನ ಮಾಡಲೇಬೇಕು, ಇಲ್ಲಾಂದ್ರೆ ಹಿಂಗೆ ಮಾಡ್ಬಿಡ್ತೀವಿ ಹಂಗೆ ಮಾಡಿರ್ತೀವಿ ಹೆದರಿಸ್ತಾ ಇದ್ದಾರೆ, ಎಜುಕೇಟ್ ಮಾಡ್ತಿಲ್ಲ. ಯಾಕೆ ಏನು ಕಟ್ಟಬೇಕು, ಹೆಂಗೆ ಕಟ್ಟಬೇಕು, ಎಷ್ಟು ಬಂತು ಲೆಕ್ಕಾಚಾರ, ಅದು ಯಾವ ಲೆಕ್ಕಾಚಾರದಲ್ಲಿ 40 ಲಕ್ಷ 50 ಲಕ್ಷ ಕೊಡ್ತಾ ಇದ್ದೀರಾ, ಅದು ಕ್ಲಾರಿಟಿ ಕೊಡಬೇಕು. ಮತ್ತೆ ಕಾಂಡಿಮೆಂಟ್ಸು ಬೇಕರಿಗಳಲ್ಲಿ ಸೇಲ್ ಆಗೋ ಎಲ್ಲ ಪ್ರಾಡಕ್ಟು GST ಅಂಡರ್ನಲ್ಲಿ ಬರಲ್ಲ, ಹಾಲು ಬರಲ್ಲ. ಅದೆಲ್ಲ ಕ್ಲಾರಿಟಿ ಕೊಡ್ಬೇಕು. ನೀವು ಕೊಟ್ಟಾಗ ಅಷ್ಟೇ ಈ ಗೊಂದಲ ನಿವಾರಣೆ ಆಗುತ್ತೆ, ಇಲ್ಲ ಅಂತಂದ್ರೆ ಜನ ಹೀಗೇನೆ. ಆಮೇಲೆ 45 ಲಕ್ಷಕ್ಕಿಂತ ಅಂದ್ರೆ 1.5 ಕೋಟಿ ತನಕ ಬಿಸ್ನೆಸ್ ಮಾಡೋರಿಗೆ ಕಾಂಪೋಸಿಷನ್ ಸ್ಕೀಮ್ ನಡಿ ವಿನಾಯಿತಿ ಇದೆ. ನೀವು ಯಾರು ಅದನ್ನ ಪ್ರಸ್ತಾಪನೆ ಮಾಡ್ತಾ ಇಲ್ಲ. ಅದಕ್ಕೆ ನಾನು ಹೇಳಿದ್ದು, ಅದಕ್ಕೆ ಅಧಿಕಾರಿಗಳು ಸಂಬಂಧಪಟ್ಟವರು ಇದಕ್ಕೆ ಒಂದು ಕ್ಲಾರಿಟಿಯನ್ನು ಕೊಡಬೇಕು, ಜನರನ್ನ ಜಾಗೃತರನ್ನಾಗಿ ಮಾಡ್ಬೇಕು ಈ ವಿಚಾರದಲ್ಲಿ. ಇಲ್ಲ ಅಂತಂದ್ರೆ ಈ ಗೊಂದಲ ಮುಂದುವರಿಯುತ್ತೆ ಹೀಗೇನೆ. ಟ್ಯಾಕ್ಸ್ ಕಟ್ಸ್ಕೊಳ್ಳೋದಕ್ಕೆ ಇರುವಂತಹ ಉತ್ಸಾಹ ಎಜುಕೇಶನಲ್ ಮಾಡೋದಕ್ಕಿಲ್ಲ. ಅಂತ. ಅದು ಅಲ್ಲದೆ 5 ವರ್ಷದಿಂದ ಕಟ್ಸಿಲ್ಲ ಅಂತೀರಾ, ಇನ್ನೇನು ಗೊತ್ತಾಗಬೇಕು ಜನಗಳಿಗೆ. ನೋಡೋಣ ಈ ಗೊಂದಲ ಹೇಗೆ ನಿವಾರಣೆ ಆಗುತ್ತೆ ಅಂತ.